ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂಥದ್ದು ಒಂದು ಪ್ರಪೋಸಲ್ ಬಂದಿದೆ. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂಥ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ. ಅದು ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂಥ ಶಿವಾಜಿನಗರ ಹೆಸರನ್ನು ಶಿವಾಜಿನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ. ಈಗ ಅಕಸ್ಮಾತ್ ಏನಾದರೂ ಸೇಂಟ್ ಮೇರೀಸ್ ಅಂತನ್ನುವಂಥದ್ದು ಇಟ್ಟರೆ ಇದು ಕರ್ನಾಟಕವನ್ನು ಈಗಾಗಲೇ ಜಾತಿ ಗಣತಿಯಲ್ಲಿ ನೀವು ಕ್ರಿಶ್ಚಿಯನ್ರನ್ನು ಅಂತ ಹೇಳಿ ಬಹಳಷ್ಟು ಒಡೆದಿಟ್ಟಿದ್ದೀರಿ, ಮತಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಂದರೆ ಇದನ್ನೇನಾದರೂ ವ್ಯಾಟಿಕನ್ ಸಿಟಿ ಕ್ರಿಶ್ಚಿಯನ್ ಸಿಟಿ ಮಾಡೋರಿದ್ದೀರಾ? ಕಾಂಗ್ರೆಸ್ನವರು ಈ ರೀತಿ ಪ್ಲೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಐತಿಹಾಸಿಕವಾದಂಥ ಸ್ಥಳ ಇದೆ, ಐತಿಹಾಸಿಕವಾದಂಥ ದಾಖಲೆ ಇದೆ. ಅದೇ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಮೆಟ್ರೋ ಹೆಸರಿಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ನೋಡಿ, ಇದರಲ್ಲಿ 50% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರದಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ಇದನ್ನು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಈಗಾಗಲೇ ಇಡೀ ದೇಶದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅಂತನ್ನುವಂಥದ್ದು ಸಾವಿರಾರು ವಿಶ್ವವಿದ್ಯಾಲಯಗಳಿಗೆ, ರಸ್ತೆಗಳಿಗೆ, ಪಾರ್ಕ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸಾಕು, ಇನ್ನು ಮತ್ತೆ ಅದನ್ನೇ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಆ ಬ್ರಿಟಿಷರ ಕುರುಹು ನಮಗೆ ಬೇಡ. ಈಗ ನಮ್ಮ ಹಿಂದೂಸ್ತಾನದ ಕುರುಹು ಬೇಕಾಗಿದೆ, ಛತ್ರಪತಿ ಶಿವಾಜಿನ ಹೆಸರು ಬೇಕಾಗಿದೆ. ಅಕಸ್ಮಾತ್ ಇಡದೇ ಇದ್ದರೆ ಮುಂದಿನ ಹೋರಾಟ ನಾವು ರೂಪರೇಷೆಯನ್ನು ನಮ್ಮ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಸಂಘಟನೆ, ಬಜರಂಗ ದಳ ಎಲ್ಲ ಒಟ್ಟಿಗೆ ಸೇರಿ ನಿರ್ಧಾರವನ್ನು ಮಾಡ್ತೀವಿ ನಾವು. ಇಲ್ಲ, ರಿಜ್ವಾನ್ ಹೇಳ್ತಾ ಇರುವಂಥದ್ದು ಈ ನಾಟಕ ಬಿಟ್ಟುಬಿಡಿ, ಈ ರೀತಿ ಹೇಳುವಂಥದ್ದು ನಿಲ್ಲಿಸಿ. ನೀವು ಶಿವಾಜಿನಗರ ಇದೆ, ಶಿವಾಜಿನಗರದ್ದೇ ಹೆಸರಿಡಬೇಕು ವಿನಃ ನಾವು ಎಲ್ಲೋ ಮೆಟ್ರೋಲ್ ಹತ್ತಬೇಕಾದ್ರೆ ಸೇಂಟ್ ಮೇರೀಸ್ ಮೆಟ್ರೋ ಅಂತಂದ್ರೆ ಎಲ್ಲಿ ಹೋಗುತ್ತೆ ಅಂತ ಕೇಳಬೇಕಾಗತ್ತೆ. ಶಿವಾಜಿನಗರ ಮೆಟ್ರೋ ಅಂತಂದರೆ ನೇರವಾಗಿ ಶಿವಾಜಿನಗರಕ್ಕೆ ಬರ್ತೀವಿ ನಾವು. ಇಲ್ಲ, ನಾವು ಸೇಂಟ್ ಮೇರೀಸ್ ಹೆಸರಿಗೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋಲ್ಲ. ಈ ರೀತಿಯ ನೀವು ನಾಟಕ ಮಾಡೋದನ್ನು ನಿಲ್ಲಿಸಿ ಇದನ್ನು ಶಿವಾಜಿ ಮೆಟ್ರೋ ಅಂತಲೇ ಇಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ನೋಡಿ, ಆಯೋಗ ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ನೋಡಿ, ಕ್ರಿಶ್ಚಿಯನ್ ಮತಾಂತರ ಆಗೋದೇ ಅದಕ್ಕೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಹಿಂದೂ ಧರ್ಮದಲ್ಲಿ ಸ್ಪೃಶ್ಯತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕ್ರಿಶ್ಚಿಯನ್ರಾಗ್ತೀವಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಮತ್ತೆ ಇನ್ನೊಂದು ಜಾತಿ ಯಾಕೆ ಹುಟ್ಟು ಹಾಕ್ತಾರೆ? ದಲಿತ ಕ್ರಿಶ್ಚಿಯನ್ ಯಾಕೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಯಾಕೆ, ನೇಕಾರ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಇದು ಏನಿದು? ಏನು ಮಾಡಕ್ಕೆ ಹೊರಟಿದ್ದಾರೆ? ಇಡೀ ಜಾತಿಯನ್ನು ಸೃಷ್ಟಿ ಮಾಡಿ ಏನು ವ್ಯಾಟಿಕನ್ ಸಿಟಿ ಮಾಡಕ್ಕೆ ಹೊರಟಿದ್ದೀರಾ? ಕ್ರಿಶ್ಚಿಯನ್ ಸಿಟಿ ಮಾಡಕ್ಕೆ ಹೊರಟಿದ್ದೀರಾ?
ಮತಾಂತರಕ್ಕೂ ಕುಮ್ಮಕ್ಕು ಕೊಡುವಂಥದ್ದು ಈ ಪ್ರವೃತ್ತಿ, ಈ ಮಾನಸಿಕತೆ ಬಿಟ್ಟುಬಿಡಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೇನೆ, ಕುರುಬರೆಲ್ಲ ಕ್ರಿಶ್ಚಿಯನ್ರಾದರೆ ನೀವು ಓಟ್ ಹಾಕೋರು ಇರುವುದಿಲ್ಲ, ಓಟ್ ಹಾಕೋರು ಇರುವುದಿಲ್ಲ. ಕುರುಬರೆಲ್ಲ ಕ್ರಿಶ್ಚಿಯನ್ರಾದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ ಅಥವಾ ನೀವು ಕ್ರಿಶ್ಚಿಯನ್ ಆಗಬೇಕಾಗತ್ತೆ. ಒಂದು ಅತ್ಯಂತ ಅವೈಜ್ಞಾನಿಕವಾಗಿ ಈ ರೀತಿಯ ನಿಮ್ಮ ಪ್ರವೃತ್ತಿ ಇದೆಯಲ್ಲ, ಇದು ಅಪಾಯಕಾರಿ. ಇದು ಬರೇ ನಿಮಗಲ್ಲ, ಇಡೀ ದೇಶಕ್ಕೆ ಅಪಾಯ ತರುವಂಥ ಈ ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ದೀರಿ. ಸೊ ಇದು ಕ್ರಿಶ್ಚಿಯನ್ರು ಒಡೆದು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥದ್ದು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳಿದ್ರೆ, ಈಗಾಗಲೇ PILಗಳನ್ನು ಸುಮಾರು 8 PILಗಳನ್ನು ಹಾಕಿದ್ದಾರೆ. ಅದು ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂಥದ್ದು ಒಂದು ಪ್ರಪೋಸಲ್ ಬಂದಿದೆ. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂಥ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ. ಅದು ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂಥ ಶಿವಾಜಿನಗರ ಹೆಸರನ್ನು ಶಿವಾಜಿನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ. ಈಗ ಅಕಸ್ಮಾತ್ ಏನಾದರೂ ಸೇಂಟ್ ಮೇರೀಸ್ ಅಂತನ್ನುವಂಥದ್ದು ಇಟ್ಟರೆ, ಇದು ಕರ್ನಾಟಕವನ್ನು ಈಗಾಗಲೇ ಜಾತಿ ಗಣತಿಯಲ್ಲಿ ನೀವು ಕ್ರಿಶ್ಚಿಯನ್ರನ್ನು ಅಂತ ಹೇಳಿ ಬಹಳಷ್ಟು ಒಡೆದಿಟ್ಟಿದ್ದೀರಿ, ಮತಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಂದರೆ ಇದನ್ನೇನಾದರೂ ವ್ಯಾಟಿಕನ್ ಸಿಟಿ ಕ್ರಿಶ್ಚಿಯನ್ ಸಿಟಿ ಮಾಡೋರಿದ್ದೀರಾ? ಕಾಂಗ್ರೆಸ್ನವರು ಈ ರೀತಿ ಪ್ಲೀಸ್ ಮಾಡುವಂಥ ಅವಶ್ಯಕತೆ ಅಲ್ಲ. ಐತಿಹಾಸಿಕವಾದಂಥ ಸ್ಥಳ ಇದೆ, ಐತಿಹಾಸಿಕವಾದಂಥ ದಾಖಲೆ ಇದೆ. ಅದೇ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಮೆಟ್ರೋ ಹೆಸರಿಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ನೋಡಿ, ಇದರಲ್ಲಿ 50% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರದಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ಇದನ್ನು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಈಗಾಗಲೇ ಇಡೀ ದೇಶದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅಂತನ್ನುವಂಥದ್ದು ಸಾವಿರಾರು ವಿಶ್ವವಿದ್ಯಾಲಯಗಳಿಗೆ, ರಸ್ತೆಗಳಿಗೆ, ಪಾರ್ಕ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸಾಕು, ಇನ್ನು ಮತ್ತೆ ಅದನ್ನೇ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಆ ಬ್ರಿಟಿಷರ ಕುರುಹು ನಮಗೆ ಬೇಡ. ಈಗ ನಮ್ಮ ಹಿಂದೂಸ್ತಾನದ ಕುರುಹು ಬೇಕಾಗಿದೆ, ಛತ್ರಪತಿ ಶಿವಾಜಿನ ಹೆಸರು ಬೇಕಾಗಿದೆ. ಅಕಸ್ಮಾತ್ ಇಡದೇ ಇದ್ದರೆ ಮುಂದಿನ ಹೋರಾಟ ನಾವು ರೂಪರೇಷೆಯನ್ನು ನಮ್ಮ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಸಂಘಟನೆ, ಬಜರಂಗ ದಳ ಎಲ್ಲ ಒಟ್ಟಿಗೆ ಸೇರಿ ನಿರ್ಧಾರವನ್ನು ಮಾಡ್ತೀವಿ ನಾವು. ಇಲ್ಲ, ರಿಜ್ವಾನ್ ಹೇಳ್ತಾ ಇರುವಂಥದ್ದು ಈ ನಾಟಕ ಬಿಟ್ಟುಬಿಡಿ, ಈ ರೀತಿ ಹೇಳುವಂಥದ್ದು ನಿಲ್ಲಿಸಿ. ನೀವು ಶಿವಾಜಿನಗರ ಇದೆ, ಶಿವಾಜಿನಗರದ್ದೇ ಹೆಸರಿಡಬೇಕು ವಿನಃ ನಾವು ಎಲ್ಲೋ ಮೆಟ್ರೋಲ್ ಹತ್ತಬೇಕಾದ್ರೆ ಸೇಂಟ್ ಮೇರೀಸ್ ಮೆಟ್ರೋ ಅಂತಂದ್ರೆ ಎಲ್ಲಿ ಹೋಗುತ್ತೆ ಅಂತ ಕೇಳಬೇಕಾಗತ್ತೆ. ಶಿವಾಜಿನಗರ ಮೆಟ್ರೋ ಅಂತಂದರೆ ನೇರವಾಗಿ ಶಿವಾಜಿನಗರಕ್ಕೆ ಬರ್ತೀವಿ ನಾವು. ಇಲ್ಲ, ನಾವು ಸೇಂಟ್ ಮೇರೀಸ್ ಹೆಸರಿಗೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋಲ್ಲ. ಈ ರೀತಿಯ ನೀವು ನಾಟಕ ಮಾಡೋದನ್ನು ನಿಲ್ಲಿಸಿ ಇದನ್ನು ಶಿವಾಜಿ ಮೆಟ್ರೋ ಅಂತಲೇ ಇಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇಲ್ಲಿ ನೋಡಿ, ಆಯೋಗ
ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ನೋಡಿ, ಕ್ರಿಶ್ಚಿಯನ್ ಮತಾಂತರ ಆಗೋದೇ ಅದಕ್ಕೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಹಿಂದೂ ಧರ್ಮದಲ್ಲಿ ಸ್ಪೃಶ್ಯತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕ್ರಿಶ್ಚಿಯನ್ರಾಗ್ತೀವಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಮತ್ತೆ ಇನ್ನೊಂದು ಜಾತಿ ಯಾಕೆ ಹುಟ್ಟು ಹಾಕ್ತಾರೆ? ದಲಿತ ಕ್ರಿಶ್ಚಿಯನ್ ಯಾಕೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಯಾಕೆ, ನೇಕಾರ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಇದು ಏನಿದು? ಏನು ಮಾಡಕ್ಕೆ ಹೊರಟಿದ್ದಾರೆ? ಇಡೀ ಜಾತಿಯನ್ನು ಸೃಷ್ಟಿ ಮಾಡಿ ಏನು ವ್ಯಾಟಿಕನ್ ಸಿಟಿ ಮಾಡಕ್ಕೆ ಹೊರಟಿದ್ದೀರಾ? ಕ್ರಿಶ್ಚಿಯನ್ ಸಿಟಿ ಮಾಡಕ್ಕೆ ಹೊರಟಿದ್ದೀರಾ? ಮತಾಂತರಕ್ಕೂ ಕುಮ್ಮಕ್ಕು ಕೊಡುವಂಥದ್ದು ಈ ಪ್ರವೃತ್ತಿ, ಈ ಮಾನಸಿಕತೆ ಬಿಟ್ಟು ಬಿಡಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೇನೆ, ಕುರುಬರೆಲ್ಲ ಕ್ರಿಶ್ಚಿಯನ್ರಾದರೆ ನೀವು ಓಟ್ ಹಾಕೋರು ಇರುವುದಿಲ್ಲ, ಓಟ್ ಹಾಕೋರು ಇರುವುದಿಲ್ಲ. ಕುರುಬರೆಲ್ಲ ಕ್ರಿಶ್ಚಿಯನ್ರಾದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ ಅಥವಾ ನೀವು ಕ್ರಿಶ್ಚಿಯನ್ ಆಗಬೇಕಾಗತ್ತೆ. ಒಂದು ಅತ್ಯಂತ ಅವೈಜ್ಞಾನಿಕವಾಗಿ ಈ ರೀತಿಯ ನಿಮ್ಮ ಪ್ರವೃತ್ತಿ ಇದೆಯಲ್ಲ, ಇದು ಅಪಾಯಕಾರಿ. ಇದು ಬರೇ ನಿಮಗಲ್ಲ, ಇಡೀ ದೇಶಕ್ಕೆ ಅಪಾಯ ತರುವಂಥ ಈ ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ದೀರಿ. ಸೊ ಇದು ಕ್ರಿಶ್ಚಿಯನ್ರು ಒಡೆದು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥದ್ದು ನಿಲ್ಲಿಸಬೇಕು ಅನ್ನುವಂಥದ್ದು. ಈಗಾಗಲೇ PILಗಳನ್ನು ಸುಮಾರು 8 PILಗಳನ್ನು ಹಾಕಿದ್ದಾರೆ. ಅದು ಕೋರ್ಟ್ ಏನು ಹೇಳುತ್ತೆ ನೋಡೋಣ.